ತಗೊಳ್ಳೆ ತಗೊಳ್ಳೆ. ಬೇಡ್ವೋ? ಯಾಕೆ? ಎಂಜಲ್ ತಿಂದ್ರೆ ಬಾಯಿ ಬುಚ್ಚಲ್ ಬರುತ್ತೆ. ಹೋಗು. ತುಳಸಿ, ಏ ತುಳಸಿ, ತುಳಸಿ, ಏನೇ ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ವೋ? ಹಾ ನಂಗ್ ಗೊತ್ತು, ಮಾವನ್ ನೆನ್ಸ್ಕೊಂತ ಇದೀಯಾ? ಚೇಚೆ ಇಲ್ಲಪ್ಪ. ಹಾ ನೆನ್ಸ್ಕೊ ನೆನ್ಸ್ಕೊ. ಮದ್ವೆಗ್ ಮುಂಚೆ ಗಂಡನ್ನ ಈ ರೀತಿ ಮನಸ್ಸಿನಲ್ಲಿ ನೆನೆಸ್ಕೊಳ್ಳೋದು ತಪ್ಪು ಕಣೋ. ನೆನ್ಸ್ಕೊಂಡ್ರೆ ಏನ್ ತಪ್ಪಾಗಲ್ಲ. ಶ್ರೀದೇವಿ ಕಮಲಾಸನ್ ನೋಡಿಕೊಳ್ಳೆ ಇವನೇ ನನ್ ಗಂಡ ಅಂತ ಕನ್ಸ್ ಕಾಣೋದಿಲ್ವ ಸಿನಿಮಾದಲ್ಲಿ? ನಾನ್ ನನ್ ಗಂಡನ್ ಮುಖನ ಇನ್ನೂ ನೋಡೇ ಇಲ್ವಲ್ಲೋ. ನಿಮ್ದು ಒಂದೊಂದಲ್ಲ ಕಣಿ ಕಷ್ಟ. ನಂದೊಬ್ಬಳದಲ್ಲ ಕಣೋ ಈ ಕಷ್ಟ. ಎಲ್ಲ ಹೆಣ್ಮಕ್ಳಿಗೂ ಇದೇ ಹಿಂಸೆ. ಅದೆಲ್ಲ ನಿಂಗ್ ಗೊತ್ತಾಗೋದಿಲ್ಲ ಕಣೋ. ಹೇಳು, ತಿಳ್ಕೊತೀನಿ. ಇದುವರೆಗೂ ನನ್ ನೋಡಕ್ ಬಂದವರೆಲ್ಲ ಇಲ್ಲದ್ ನೆಪ ಹೇಳಿ ಹೊರಟೋದ್ರು. ಒಬ್ಬೊಬ್ಬರನ್ನು ನನ್ ಮನಸ್ಸಿನಲ್ಲಿ ಇಟ್ಕೊಂಡು ನೆನೆಸ್ಕೊಂಡಿದ್ದಿದ್ರೆ ನನ್ ಮನ್ಸಿನ ಗತಿ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು? ನಿಂಗೆ ಹೇಗೆ ಉತ್ತರ ಹೇಳೋ? ಹೆಣ್ಣಿಗೆ ಏನೇನೋ ಬಂಧನಗಳಿವೆ. ನನ್ ಮಗನಿಗೆ ವರದಕ್ಷಿಣೆ ಬೇಡ, ಸೂಟ್ ಬೇಡ, ಬೂಟ್ ಬೇಡ ಅಂದವ್ರಿಗೆ ಜಾತಕ ಹಾಕ್ಬೇಕಂತೆ. ನಾವು ದರಿದ್ರಗೆಟ್ಟಿದೀವಿ ಅಂತ ದಾರಿಲಿ ಹೋಗೋ ಬಿಕಾರಿಗಳನ್ನೆಲ್ಲ ಕರ್ಕೊಂಡ್ಬಂದು ನಮ್ಮನ್ನ ತೆಗಿತಿರಲ್ಲ. ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡ ಪುರೋಹಿತ್ರೆ? ನಾನು ಗಂಡು ಹೆಣ್ಣನ್ ಬೇಕಾದ್ರೆ ಕೂಡಿಸ್ತೀನಿ, ಜಾತಕನೇ ಕೂಡದೆ ಹೋದ್ರೆ ನಾನು ಏನಮ್ಮ ಮಾಡ್ಲಿ? ಓ ಯು ಆರ್ ಕರೆಕ್ಟ್. ನಾವೇನು ಮಾಡಕ್ಕಾಗಲ್ಲ. ಎಂತೆಂತ ಫೇವರೆಟ್ ಕುದುರೆಗಳೇ ಫೋಟೋ ಫಿನಿಶಿಂಗ್ ನಲ್ಲಿ ಸೋತೋಗ್ಬಿಡ್ತವೆ. ನಮ್ ವಿನ್ನಿಂಗ್ ಕುದುರೆ ಮೂತಿ ತೂರ್ಸೋದ್ರೊಳಗೆ ಇನ್ನೊಂದು ವಿನ್ನಿಂಗ್ ಕುದುರೆ ಮೂತಿ ತೂರಿಸಿ ಗೆದ್ದು ಬಿಡುತ್ತಲ್ಲ. ನಿಮ್ಮಂತ ಜೂಜ್ಕೊರ್ರು ಮನೇಲಿ ಯಾವ ಮರ್ಯಾದಸ್ಥರು ತಾನೇ ಸಂಬಂಧ ಬೆಳೆಸ್ತಾರೆ? ಎಲ್ಲಾದ್ರೂ ದೇಶಾಂತರ ಹಾಳಾಗ್ ಹೋಗೋದ್ ಬಿಟ್ಟು ನಮ್ಮನ್ನ ಯಾಕೆ ಬೇಯಿಸ್ಕೊಂಡು ತಿಂತಾ ಇದ್ದೀರಾ? ಶಾಂತಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಪುರೋಹಿತ್ರೆ? ಇಂಥ ಮನೆ ಹಾಳ್ರನ್ನ ಮನೆಗ್ ದೊಡ್ಡವರು ಅಂತ ಮಾಡಿದ್ರೆ ಮಕ್ಳು ಮರಿಯಲ್ಲೇ ಭಿಕ್ಷೆ ಬಿಡ್ಕೊಂಡು ತಿನ್ಬೇಕಾಗುತ್ತೆ ಅಷ್ಟೇ. ಹೆಣ್ಣು ಹೆತ್ತಿರೋ ತಂದೆ ಒಂದು ಜವಾಬ್ದಾರಿಯಾದ ಮಾತು ಬೇಡ? ಕಾಂಬಿನೇಷನ್ ಎಡವಟ್ಟಾದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನೀವೇನ್ ಮಾಡ್ತೀರಾ? ನೋಡಮ್ಮ, ಬೆಂಗಳೂರಿನಲ್ಲಿ ನನ್